ಹಲೋ ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆ ಪತ್ರಿಕೆ ಸಂವಹನ ಪತ್ರಿಕೆ 2 ವಿಷಯ ಸಂಕೇತ 424 KPSC ಗ್ರೂಪ್ ಸಿ 2021 ಪ್ರಶ್ನೆ ಪತ್ರಿಕೆ. ಇಲ್ಲಿ ಮೊದಲನೇ ಕ್ವಶನ್ ಸಾಮಾನ್ಯ ಕನ್ನಡ. ಕ್ವಶನ್ ನಂಬರ್ 1. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿಬಂದಿದೆ. ಆಪ್ಷನ್ 3 ಅಕ್ಕ ಮಹಾದೇವಿ. ಪ್ರಶ್ನೆ 2 ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ. ಆಪ್ಷನ್ 4 ಲೋಪಸಂಧಿ. 3 ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಆಪ್ಷನ್ 1 ಶೈವ ಸಂಪ್ರದಾಯ. ಪ್ರಶ್ನೆ 4 ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸವೆನ್ನುತ್ತಾರೆ. ಆಪ್ಷನ್ 4 ಪುರುಷ. ಪ್ರಶ್ನೆ 5 ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮ್ಮಾನ್ ನೀಡಿದ ರಾಜ್ಯ ಮಧ್ಯಪ್ರದೇಶ. ಪ್ರಶ್ನೆ 6 ಪಂಡಿತ ವಕಿ ಅಂದರೆ ಆಪ್ಷನ್ 2 ಗಿಳಿ. ಹಳೆಗನ್ನಡ. ಪ್ರಶ್ನೆ 7 ಹಳೆಗನ್ನಡದ ಇವರಂ ಈ ಪದದ ವಿಭಕ್ತಿ. ಆಪ್ಷನ್ 3 ದ್ವಿತೀಯ. ಪ್ರಶ್ನೆ 8 ಕೊಂದನು ಕ್ರಿಯಾಪದದ ಮೂಲ ರೂಪ. ಆಪ್ಷನ್ 1 ಕೊಲ್ಲು. 9 ಮನಿಗೋದ್ರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳಿಸಿದ್ದರೆ ಡ್ಯಾಶ್ ಕೊಟ್ಟಾಳು. ಆಪ್ಷನ್ 2 ಹಾಲು. ಎರಕ ಪದದ ವಿರುದ್ಧ ಪದ. 10 ಎರಕ ಪದದ ವಿರುದ್ಧ ಪದ. ಆಪ್ಷನ್ 4 ದ್ವೇಷ. ಪ್ರಶ್ನೆ 11 ಶ್ರಾಂತಿ ಇದರ ವಿರುದ್ಧ ಪದ. ಆಪ್ಷನ್ 2 ವಿಶ್ರಾಂತಿ. ಪ್ರಶ್ನೆ 12 ಸೊಲ್ಲು ಇದರ ವಿರುದ್ಧ ಪದ. ಆಪ್ಷನ್ 4 ಮೌನ. ಪ್ರಶ್ನೆ 13 ಪಾದುಕ ಇದರ ಪದದ ತದ್ಭವ ರೂಪ. ಆಪ್ಷನ್ 2 ಹಾವುಗೆ. 14 ಅವನು ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಆಪ್ಷನ್ 2 ದರಿದಾಂತ ಭಾವನಾಮ. 15 ಅಡವಿಯೊಳರಸೋಡೆ ಗಿಡಗಂಟೆ ತಾನಲ್ಲ, ಮಡುವಿನೊಳಗಿರಿಸೋಡೆ ಮತ್ಸ್ಯ ಮಂಡುಕನಲ್ಲ, ಒಡೆದ ದಂಡಿಸೋಡೆ ಕೊಡುವ ಸಾಲಿಗನಲ್ಲ. ಈ ಮೇಲಿನ ಸಾಲುಗಳ ವಚನಕಾರರು. ಆಪ್ಷನ್ 1 ಅಂಬಿಗ ಚೌಡಯ್ಯ. ಪ್ರಶ್ನೆ 16 ಕಾಲಾನುಕ್ರಮ ಬರೆಯಿರಿ. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು. ಆಪ್ಷನ್ 2 ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ. 17 ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರ ಹರವು, ಬಿಳಿಯ ಹೂ ಹಬ್ಬ. ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ. ಆಪ್ಷನ್ 4 ಪಿ ಲಂಕೇಶ್. 18 ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ. ಆಪ್ಷನ್ 3 ಮುದ್ದಣ್ಣ. 19 ಈ ಕೆಳಗಿನ 4 ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ಇಲ್ಲಿ ಆಪ್ಷನ್ 4 QPSR. ಲೋಹಿಯಾ ಮೋಟರ್ನಲ್ಲಿ ವಿಹಾರ. ರಾಮ್ ಮನೋಹರ್ ಲೋಹಿಯಾ ಜೀವನದ ಒಂದು ಘಟನೆ. ಲೋಹಿಯಾ ಮೋಟರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು. ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು. ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿಯಾಯಿತು. ರೈತ ಪೊಲೀಸರನ್ನು ಕರೆತರಲು ಹೋದ. 20 ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚತುರಂಗರ ಕಾದಂಬರಿ. ಆಪ್ಷನ್ 3 ವೈಶಾಖ್ಯ. 21 ಹೊಂದಿಸಿ ಬರೆಯಿರಿ. ಆಪ್ಷನ್ 1 ಸರೋವರ ಸಿರಿಗನ್ನಡಿಯಲ್ಲಿ ಕುವೆಂಪು. ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆ. ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪ. ಹೊಸತು ಎಂ ಚಿದಾನಂದ ಮೂರ್ತಿ. 22 ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ. ಆಪ್ಷನ್ 4 ಸಂಭವನಾರ್ಥ. 23 ಛಲವಾದಿ ಇದು ಬಹುವ್ರೀಹಿಯ ಸಮಾಸ. ಆಪ್ಷನ್ 2. 24 ಕಲಬುರನ
ಎಂಬ ಪದವಿರುವ ಶಾಸನ. ಆಪ್ಷನ್ 2 ಹೆಳ್ಮಿಡಿ ಶಾಸನ. 25 ಖಾನಾವಳಿ ಪದ ಈ ಭಾಷೆಯದು. ಆಪ್ಷನ್ 3 ಮರಾಠಿ. 26 ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ. ಆಪ್ಷನ್ 3 ಪೋರ್ಚುಗೀಸ್ ಶಬ್ದ. 27 ನೇರಾನಿ ಎಂದರೆ. ಆಪ್ಷನ್ 1 ಅಪ್ಪಟ ಚಿನ್ನ. 28 ಬೆಸಸ್ಸು ಈ ಅರ್ಥ ನೀಡುತ್ತದೆ. ಆಪ್ಷನ್ 3 ಅಪ್ಪನೆ ಮಾಡು. 29 ಅನಿಸಿತು, ಇನಿತು, ಎನಿತು ಎಂಬುವುಗಳ ಆಪ್ಷನ್ 1 ಹಳೆಗನ್ನಡ ರೂಪಗಳು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಈ ಗಾದೆಯ ಈ ಅಲಂಕಾರಕ್ಕೂ ಉದಾಹರಣೆಯಾಗಿದೆ. ಆಪ್ಷನ್ 2 ದೃಷ್ಟಾಂತ. 31 ಸಂಪೂರ್ಣವಾಗಿ ಸಮಾನಾರ್ಥಕ ಪದಗಳಿರುವ ಗುಂಪು. ಆಪ್ಷನ್ 1 ಚಡಾವು, ಏರು, ದಿನೇ, ಎತ್ತರ. 32 ಖಂಜ ಇದರ ಸಮಾನಾರ್ಥಕ ಪದಗಳು. ಆಪ್ಷನ್ 2 ಹೆಳವ, ಕುಂಟ. 33 ಅವರಿಲ್ಲದೂಟ ಕಾದಂಬರಿಯನ್ನು ಬರೆದರು. ಆಪ್ಷನ್ 2 ಎಂ.ಎಸ್. ಪುಟ್ಟಣ್ಣ. 34 ಮಾನವ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಶೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು? ಆಪ್ಷನ್ 2 ಫ್ರಾನ್ಸಿಸ್ ಬೇಕನ್. 35 ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ. ಆಪ್ಷನ್ 4 ಡಿ.ವಿ. ಗುಂಡಪ್ಪ. ಇಲ್ಲಿ ಜನರಲ್ ಇಂಗ್ಲೀಷ್ ಕ್ವಶನ್ಗಳು ಸ್ಟಾರ್ಟ್ ಆಗುತ್ತವೆ. 36ರಿಂದ ಜನರಲ್ ಇಂಗ್ಲೀಷ್ ಕ್ವಶನ್ಗಳು ಸ್ಟಾರ್ಟ್ ಆಗುತ್ತವೆ. ಇಲ್ಲಿ ಫಸ್ಟ್ ಡೈರೆಕ್ಷನ್ಸ್. For questions number 36 to 39, an idiom and phrase has been used in the sentence. You have to choose the sentence which explains the correct meaning of that and shade blacken the correct answer in your answer sheet. Example: the case against Lata was let off. Option the option 2 is as the underline part means the case was dropped, so you have to choose option 2 and shade blacken corresponding answer in the your answer sheet. For this example, the case against Lata was dropped. 36 he dug the grave when he took the culprit's side. Option 2 he ruined himself when he helped the culprit. 37 when the police came, the thieves took to their heels. Option 2 when the police came, the thieves took fight or ran away. 38 Sachin was bitten off more than he can chew. Option 2 Sachin is trying to attempt too much. 39 Peter is the apple of his mother's eye. Option 4 Peter is the dearest son of his mother. Directions. Question number 40 to 43 are based on degrees of comparison: positive, comparative and superlative. Fill in the blanks with the most appropriate words from the given alternative and shade blacken the corresponding circle according in your answer sheet. Example: my teacher is dash than her sister. Smartest, smarter, more smarter, most smarter. Since the option 2 is the correct choice for the above question, shade blacken option 2 is your answer sheet. Smarter option 2. Delhi is dash than Mumbai in terms of population. Option 2 worse.
41. No other boys are as dash as Ramu in the class. 4. Good. Option 4 good. 42. Sanskrit is one of the dash language in the world oldest. Option 4. Lata has the dash amount of the milk. Option 1 least. Directions to answer question number 44 to 47. Choose the word phrase which is a synonym or nearest in the meaning to the word phrase. Underline and shade the black and corresponding circle in your answer sheet. Example: a poor man donated generously. Option 1 lightly, option 2 liberally, option 3 selfishly, option 4 greatly. Explanation in answer liberally, that means option 2 is nearest in the meaning to the underlined word in the given sentence. So you have to shade black of option 2 in your answer sheet. For this example, of 44, the waves of sea are eternal. Option 4 endless. 45, John is near arrested for inciting people. Option 2 provoking. 46, the boy is punished for his audacity. Option 1 arrogance. 47, I was shocked to see his black appearance. Option 2 gloomy. Directions to answer the questions number 48 to 51. Choose the word or phrase which is an antonym or the most opposite in meaning to the word or phrase. Underline and shade blacken the corresponding circle in your answer sheet. Example: Narendra is basically an optimist. Option 1 bright, option 2 happy, option 3 cheerful, option 4 pessimist. Explanation: in the cancel the word pessimist, that is option 4, this opposite of the underlined word optimist. So you have to shade blacken option 4 in your answer sheet for this example. 48, his wife was sought divorce from him because she thinks that he is feeble. Option 1 strong. 49, this news is genuine. Option 3 artificial. 50, he clear confession of crime earned her repressive. Option 4 ambiguous. 51, the teacher is very compassionate. Option 4 cruel. So friends, 51 questions are completed. Next part we discuss 52 to 100. Okay.